ನೋಡಿ ನನ್ನ ಮಗಳ ಸ್ಟೆಪ್ ಕಲಿಯಿರಿ. ನಾನು ಈ ಥರ ಸ್ಲೇಸ್ ಆಗಿ ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ ಸ್ಲೇಸ್ ಆಗಿ. ನೋಡಿ ನೋಡಿ ನಮ್ಮ ಬಣ್ಣ ಅಂತ. ವೆಲ್ಕಮ್ ಟು ಸುಮಾ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಇದು ನನ್ನ ಎರಡನೇ ಲಾಗ್ ಅಂತ ಬಂದಾಗ ನಾನು ಸ್ಟಿಚಿಂಗ್ ಆ್ಯಂಡ್ ಎಲ್ಲನೂ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ನನ್ನ ಮಕ್ಕಳ ಜೊತೆ ಫನ್ನಿಯಾಗಿ ಮಾಡ್ತಿರೋಂತಹ ಲಾಗ್. ಸಬ್ಬಕ್ಕಿ ಪಾಯಸ ಸ್ವೀಟ್ ಆಗಿದೆ. ಎಮ್ಮೆ ಸಾಂಬಾರ ಬೇರೆ ಹಾಡು ಹೇಳ್ತಾಯಿ. ಶ್ರೀಚಕ್ರಧಾರಿಗಳಮ್ಮ, ಶ್ರೀಚಕ್ರಧಾರಿಗೆ ಶಿವಭಾಗ್ಯಲಾಲಿ ರಾಜೀವಮಿತ್ರ ವೀರಮಣಿಯಲಾಲಿ ಹಾಗೆನ್ನಿ ಕೃಷ್ಣನಿಗೆ ಹಾಜೀನಲಾಲಿ ಜಗಮಾಲ ಸ್ವಾಮಿಗೆ ಲಾಲಿ ಲಾಲಿ ಇದು ಬಂದು ನಂದು ಎರಡನೇ ಲಾಗು. ಸೊ ಎರಡನೇ ಲಾಗಲ್ಲಿ ನಾನು ಯಾವ ಥರ ತೋರಿಸ್ತಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಆ ಸೆಕ್ಷನಲ್ಲಿ ನಿಮ್ಮ ಒಂದು ಅನಿಸಿಕೆ ಹೇಳಿ. ಓಕೆನಾ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ಸಬ್ ಮಾಡ್ಕೊಂಡು ನೋಡಿ. ಎಲ್ಲೂ ಕೂಡ ವಿಡಿಯೋಸ್ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿ ಇದೆ. ನೆಕ್ಸ್ಟ್ ವಿಡಿಯೋಸು ನಾನು ಇವತ್ತು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ, ಹಾಕಿದ್ದೀನಿ ವಿಡಿಯೋ. ಹುಬ್ಬಿ ಬರ್ಡೇ ಅದಕ್ಕೆ ಸ್ಪೆಷಲ್. ಸೊ ಇವತ್ತು ನನ್ನ ಪತಿದೇವನ ಬರ್ತಡೇ, ಹಾಗಾಗಿ ಪಾಯಸ ಮಾಡುವ ಅಂತ. ಈ ಆಯಿಲ್ ಬಂದುಬಿಟ್ಟು ಸೊ ಶೇಂಗಾ ಎಣ್ಣೆ ಅಂತಾರಲ್ವ, ಆ ಒಂದು ಆಯಿಲನ್ನು ನಾನು ಯೂಸ್ ಮಾಡೋದು ಜಾಸ್ತಿ. ನೋಡಿ ನಾನೇನನು ನುಡಿಯಲೆ ನೆಲ್ಲೆ ತಿಳಿಸಿ ನೀವು ಒಮ್ಮೆ ನೋಡಿ ನನ್ನ ಮಗಳ ಸ್ಟೆಪ್ ಕಲಿಯಿರಿ. ನನ್ನ ಮಕ್ಕಳು ಬಂದು ತುಂಬ ತರಲೆ ಆಗಿರ್ತಾರೆ. ಅವರು ಯಾವಾಗ ಆಟ ಆಡ್ತಾರೆ, ಯಾವಾಗ ಜಗಳ ಆಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅವ್ರನ್ನ ಮೇಂಟೈನ್ ಮಾಡೋದೇ ಸಾಕಾಗೋಗ್ಬಿಡುತ್ತೆ. ಸೊ ಅವ್ರು ಯಾವತ್ತೂ ಕೂಡ ಅವರೇ ಊಟ ಮಾಡಲ್ಲ. ನಾನು ಇದುವರೆಗೂ ಊಟ ಮಾಡಿಸ್ಬೇಕು, ಬಟ್ ಅವಾಗವಾಗ ಎದುರಿಸ್ಬಿಟ್ಟು ಊಟ ಹಾಕ್ಕೊಡ್ತೀನಿ, ತಿಂತಾರೆ. ಬಟ್ ಅದೇ ಎಂತ ಅಂದರೆ ಬೇಗ ತಿನ್ನಲ್ಲ, ಅರ್ಧ ಬರ್ಧ ತಿನ್ನೋದು ಓಡೋದು ಹಾಗೆ ಮಾಡ್ತಾರೆ. ನೀವು ಒಮ್ಮೆ ನೋಡಿ ನನ್ನ ಮಗಳ ಸ್ಟೆಪ್ ಕಲಿಯಿರಿ. ಸ್ವಲ್ಪ ಹೊತ್ತು ಹಂಗೆ ಆಟ, ಆಮೇಲೆ ಚಮಚ ಬೇಕಾ? ಸೊ ಮಕ್ಕಳ ಜೊತೆ ಫನ್ನಿಯಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ಥರ ನೆಕ್ಸ್ಟ್ ಇರುತ್ತೆ ಅಂತೇಳಿ. ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ನಾನು ಚಾಕುಯಿಂದಲೇ ಹೆಚ್ಚದಿಲ್ಲ. ಚಾಕುಯಿಂದ ಏನಕ್ಕೆ ಹೆಚ್ಚಲ್ಲ, ನಂಗೆ ಸ್ವಲ್ಪ ಕಂಫರ್ಟಬಲ್ ಅನಿಸಲ್ಲ. ಹಾಗಾಗಿ ಸೊ ನಾನು ಹೇಳಿಗೆ ಮಣಿ ಅಂತಾರಲ್ವ, ಹೇಳಿಗೆ ಮಣಿ, ಸಾರಿ, ಆ ಹೇಳಿಗೆ ಮಣಿಯಿಂದ ಈ ಥರ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಅಷ್ಟೇ. ಸ್ಲೈಸ್ ಹೆಚ್ಕೊಂಡಿದ್ದೀನಿ ಹೇಳಿಗೆ ಮಣಿಯಿಂದ.
ಅಟ್ಲೀಸ್ಟ್ ವೆರಿ ಗುಡ್ ಕಣಮ್ಮ ಹೊತ್ತಿನ ಹಾಕ್ನಾ. ನೆಕ್ಸ್ಟು ನಾನು ಇವಾಗ ಬೋಂಡ ಮಾಡೋಣ ಅಂದ್ಕೊಂಡ್ಬಿಟ್ಟು ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಸೊ ಹಿಟ್ಟು ಕಲಿಸ್ತಾ ಸ್ವಲ್ಪ ಖಾರದ ಪುಡಿ, ವೈನ್ ಕಾಳು, ಹಾಗೆಯೇ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಬೋಂಡ ನಾನು ಯಾವ ಶೀಲರ್ ಪ್ಯಾಕೆಟ್ ಆಯಿಲ್ ಇರುತ್ತಲ್ವ, ಈ ಥರ ಆಯಿಲ್ ಬಂದ್ಬಿಟ್ಟು ಈ ಥರ ಆಯಿಲ್ ಜಾಸ್ತಿ ಯೂಸ್ ಮಾಡ್ತೀನಿ ಅವಾಗ. ಅದನ್ನ ಬಿಸಾಕಲ್ಲ, ಹಾಗೆ ಚಪಾತಿ ಚಪಾತಿ ಎಲ್ಲ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಅದು ಯೂಸ್ ಆಗುತ್ತೆ ಅಂತೇಳಿ ನಾನು ಅದನ್ನ ಬಿಸಾಡಲ್ಲ, ಹಾಗೆ ಇಟ್ಟಿರ್ತೀನಿ. ಇವರಿಬ್ರು ಬಂದುಬಿಟ್ಟು ಅಪ್ಪನ ಮಕ್ಕಳು. ಸೊ ನೋಡಿ ಇವಾಗ ಹೊರಟ್ವಿ, ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಯಾವ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಬಂದುಬಿಟ್ಟು. ಹಾಗೆಯೇ ಕೂಡ ನನಗೆ ಅಲ್ಲಿ ಹೋಗಿ ಬಂದಾಗ ಸೊ ಒಂದು ಫನ್ನಿ ಕ್ಲಿಪ್ಸ್ಗಳನ್ನ ಕೂಡ ತುಂಬ ನಗಾಡಿದ್ದೀನಿ. ಯಾಕೆಂದರೆ ಅಲ್ಲೊಂದು ಸಿಚುವೇಶನ್ ಆಗಿರುತ್ತೆ. ಬಟ್ ಪ್ರಸಾದ ಆಗಿರ್ಬೋದು, ಅಲ್ಲಿ ನಾವು ಪ್ರಸಾದಕ್ಕಂತ ನಿಂತ್ಕೊಂಡು ವೇಟ್ ಮಾಡಿದ್ದಾಗಿರ್ಬೋದು. ಸೊ ನೋಡ್ತಾ ಹೋಗೋಣ ಯಾವ ಥರ ಇರುತ್ತೆ ಅಂಥೇಳಿ. ನೆಕ್ಸ್ಟ್ ನಿಮಗೆ ನೋಡ್ತಾ ಗೊತ್ತಾಗತ್ತೆ. ಓಕೆ, ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ. ಈಗ ದೇವರ ದರ್ಶನ ಮಾಡ್ಕೊಳ್ಬೇಕು. ಹಾಗೆ ದೇವರ ದರ್ಶನನೆಲ್ಲ ಮಾಡಿಕೊಂಡು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಸೊ ಒಂದಿಷ್ಟು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಶನೇಶ್ವರನ ತೇರು ಆಗುತ್ತೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಜನಗಳು ಕೂಡ ಸೇರಿದ್ರು. ಶನೇಶ್ವರನ ಅವತ್ತು ಏನು ವಿಶೇಷ ಅಂತ ಹೇಳಿದರೆ ಶನಿ ಮಹಾತ್ಮನ ಹುಟ್ಟಿದ ದಿನ ಆಗಿರುತ್ತೆ, ಶನಿದೇವರು ಹುಟ್ಟಿದ ದಿನ. ಹಾಗಾಗಿ ಅದು 13 ವರ್ಷಗಳ ನಂತರ ಒನ್ ಟೈಮ್ ಬರುತ್ತೆ ಅಂತೆ. ಅವತ್ತು ತುಂಬ ಪುಣ್ಯ ದಿನ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಮನೆಗೆ ಹೋಗಿದ್ವಿ. ಸೊ ಹಾಗೆ ತುಂಬ ಜನ ಬಂದಿದ್ದು ಉಂಟು, ನೋಡ್ತಾ ಇರ್ಬೋದು. ನೆಕ್ಸ್ಟು ಈಗ ನಾನೆಲ್ಲ ಜನಗಳೆಲ್ಲ ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ. ಸೊ ವಿಡಿಯೋದಲ್ಲಿ ಕಾಣ್ತಾನೆ ಇಲ್ಲ ನೋಡಿ. ಇದು ಬಂದ್ಬಿಟ್ಟು ಶನೇಶ್ವರನ ದೇವಸ್ಥಾನ. ಹಾಗೆ ತೇರನ್ನು ಕೂಡ ಅದ್ರ ಮುಂದೆ ಇದೆ. ಸೊ ತೇರನ್ನ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿ ತೇರನ್ನ ಅಲಂಕಾರ ಮಾಡಿದ್ರು, ಅದು ಕೂಡ ಸಖತ್ತಾಗಿ ಕಾಣಿಸ್ತಾ ಇತ್ತು. ಶನೇಶ್ವರ ಅಂತ ಹೇಳಿದಾಗ ಅವತ್ತಿನ ದಿನ ತುಂಬ ವಿಶೇಷವಾಗಿತ್ತು ಅಂತೇಳಿ ತುಂಬ ಜನ ಕೂಡ ಬಂದಿದ್ದರು. ತುಂಬ ರಶ್ ಆಗಿತ್ತು. ಆಗಲೇ ನಾವು ಹೋಗುವಾಗ ಸೊ ಸಿಕ್ಕಾಪಟ್ಟೆ ಜನ ಆಗಲೇ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿ ಹೋಗಿದ್ರು. ಸ್ಮಾಲ್ ಕ್ಲಿಪ್ಸಲ್ಲಿ ತೋರಿಸ್ಬೇಕು ಅಂದರೆ ನೋಡಿ, ಈ ಥರ ಒಂದು ಅಲಂಕಾರ ಮಾಡಿದ್ದಾರೆ. ಶನೇಶ್ವರ ದೇವಸ್ಥಾನ ಯಾವ ಥರ ತೇರು ಯಾವ ಥರ ಇದೆ ಅಂತ ಹೇಳಿದರೆ ಸಖತ್ತಾಗಿತ್ತು. ಹಾಗೆ ಬಿಸಿಲು ಅಂತೇಳಿ ತುಂಬ ಕಡೆ ಸೈಡಿಗೆಲ್ಲ ಬ್ಯಾರಿಕೇಡ್ಗಳೆಲ್ಲ ಹಾಕಿದ್ರು. ಬ್ಯಾರಿಕೇಡಲ್ಲ, ಸೊ ಅವ್ರು ಇಟ್ಕೊಳಕ್ಕೆ ವ್ಯವಸ್ಥೆ ಮಾಡಿದರು. ಓಕೆನಾ. ಹಾಗೆ ಇಲ್ಲೊಬ್ಬರು ಈ ಥರ ಸಾಂಗ್ ಹೇಳ್ತಾ ಇದ್ರು, ಚೆನ್ನಾಗಿತ್ತು. ಇಲ್ಲ ನೋಡಮ್ಮ ನೋಡ್ತಾ ಇರ್ಬೋದು ಸುತ್ತೆಲ್ಲ ಯಾವ ಥರ ಇದೆ. ದೇವಸ್ಥಾನ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಸೊ ಹಿಂದೆ ಬಂದ್ಬಿಟ್ಟು ದೇವಸ್ಥಾನ ಮುಂದೆ ಬಂದ್ಬಿಟ್ಟು ತೇರನ್ನ ನಿಲ್ಲಿಸಿರ್ತಾರೆ. ಸಿಕ್ಕಾಪಟ್ಟೆ ಜನ. ಹಾಗೆ ತುಂಬ ಚೆನ್ನಾಗಿತ್ತು ಅವತ್ತು ಒಂದು ದಿವಸದ ಒಂದು ಪೂಜೆ ಆಗಿರ್ಬೋದು. ಸೊ
ಇಲ್ಲ ಇಲ್ಲ ನೋಡಮ್ಮ ಅಣ್ಣ ನೋಡಮ್ಮ ಇರೋದ್ನ ಹಾಗೆಯೇ ಶನೇಶ್ವರಕ್ಕೆ ಬೆಳಗ್ಗಿನ ಜಾವನೆ ಬಂದುಬಿಟ್ಟು ಎಳ್ಳು ಗಂಟೆ ಆಗಿರ್ಬೋದು. ಹಾಗೆಯೇ ಹೆಣ್ಣಿನ ಇಂಥ ಎಳ್ಳೆಣ್ಣೆ ತೊಗೊಂಬಂದ್ಬಿಟ್ಟು ಅಭಿಷೇಕ ಮಾಡಿರ್ಬೋದು ಅಥವಾ ದೀಪಕ್ಕೆ ಹಾಕೋದಾಗಿರ್ಬೋದು. ತುಂಬ ಚೆನ್ನಾಗಿ ಎಲ್ಲನೂ ಮಾಡ್ತಾರೆ. ಶನಿವಾರ ಕೂಡ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಶನಿ ದೇವಸ್ಥಾನಕ್ಕೆ. ಇಲ್ಲೆಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಇದು ಮೇಲೆ ಈ ಥರ ಎಲ್ಲ ಮಾಡಿದ್ರು. ಸೊ ಶಾಮಿನ ಹಾಕ್ತಾರಲ್ವ, ಸೊ ಆ ಥರ ಎಲ್ಲ ಮಾಡಿದರು. ತುಂಬ ಬಿಸಿಲಿತ್ತು ಅವತ್ತಿನ ದಿನ. ಸೊ ಮೇಲೆ ಎಷ್ಟೊಂದು ಚೆಂದ ಹೂವಿನ ಅಲಂಕಾರ ಮಾಡಿದ್ದಾರೆ. ಹಿಂದೆ ಕಾಣ್ತಿರೋದು ಬಂದುಬಿಟ್ಟು ಶನೇಶ್ವರ ದೇವಸ್ಥಾನ. ಸೊ ಅಲ್ಲಿಗೆ ದೇವಸ್ಥಾನಕ್ಕೆ ಒಳಗೆ ಹೋಗೋಣ ಅಂತ ಹೋಗಿ ನೋಡೋಣ ಬನ್ನಿ ಯಾವ ಥರ ದೇವಸ್ಥಾನದ ಒಳಗಡೆ ದೇವರ ದರ್ಶನ ತೋರಿಸ್ತೀನಿ ಮಾಡೋದು ಯಾವ ಥರ ಮಾಡ್ತಾಯಿದ್ದಾರೆ, ಹೇಗೆಲ್ಲ ಇದೆ ಅಂತೇಳ್ಬಿಟ್ಟು. ಇಲ್ಲಿ ಬಂದುಬಿಟ್ಟು ಕರ್ಪೂರ ಎಳ್ಳೆಣ್ಣೆ ಹಾಗೆ ಎಳ್ಳುಗಂಟನ್ನ ಅಲ್ಲಿ ಹಚ್ಚೋ ಅಂಥದ್ದು ಅದಕ್ಕೆ ಸಪ್ರೇಟಾಗಿ ಮಾಡಿದರೆ. ಇದು ದೇವಸ್ಥಾನದ ಮುಂಭಾಗ. ದೇವಸ್ಥಾನದಲ್ಲಿ ಹೋಗ್ತಾ ಇರಬೇಕಾದ್ರೆ ಸೊ ಈ ಕಡೆ ಬಲಗಡೆ ಸೊ ಅಲ್ಲಿ ನವಗ್ರಹಗಳು ಇದ್ದಾವೆ. ಅಲ್ಲಿ ಇದು ನವಗ್ರಹಗಳು. ಸೊ ಅಲ್ಲಿ ನವಗ್ರಹಗಳ ಪೂಜೆನೂ ಕೂಡ ಮಾಡ್ಬೋದು. ಇದು ಬಂದುಬಿಟ್ಟು ಶನೇಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು. ಅದಕ್ಕೆ ಅಂತ ಹೆಚ್ಚಾಗಿ ತುಂಬ ಭಕ್ತಾದಿಗಳು ಕೂಡ ಅಲ್ಲಿ ಬಂದಿರ್ತಾರೆ ನೋಡಿ. ಇಲ್ಲಿ ಬಂದುಬಿಟ್ಟು ಚಿಕ್ಕದಾಗ ಒಂದು ಮೂರ್ತಿ ಇಟ್ಟಿದ್ದಾರೆ, ಶನೇಶ್ವರನ ಒಂದು ವಿಗ್ರಹ ಇಟ್ಟಿದ್ದಾರೆ. ಇದಕ್ಕೆ ಯಾರಾದರೂ ಎಳ್ಳೆಣ್ಣೆ ಆಗಿರ್ಬೋದು, ನಮಗೆ ತುಳಸಿ ಗಿಡ ಒಟ್ಟು ಅದಕ್ಕೆ ಏನಾದರೂ ಒಂದು ಹರಕೆ ಇದ್ದರೆ ಅಲ್ಲಿ ಹಾಕಿ ಅದು ಪೂಜೆ ಆಗಿರ್ಬೋದು. ಸೊ ಇಲ್ಲಿ ನೆರವೇರಿಸ್ತಾರೆ. ಹಿಂದೆ ನೋಡ್ತಾ ಇದ್ದರೆ ಅದು ಬಂದುಬಿಟ್ಟು ಶನೇಶ್ವರನ ದೇವಸ್ಥಾನ ಹಾಗೆಯೇ ತುಂಬ ಜನ ಬಂದು ಆಗಲೇ ಹೋಗಿದ್ರು. ಮೇ ಬಿ ಆ ಕಡೆ ಎಲ್ಲ ಈಗ ಸ್ವಲ್ಪ ಫ್ರೀ ಇದೆ. ಬೆಳಗ್ಗೆನೇ ಎಲ್ಲ ತುಂಬ ರಶ್ ಇತ್ತು. ಇವಾಗ ಸ್ವಲ್ಪ ಫ್ರೀ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಹೋದ್ವಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಆ ಕಡೆ ಈ ಕಡೆ ಸೈಡಿಗೆಲ್ಲ ದೀಪ ಹಚ್ಚೋದು ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಬಂದುಬಿಟ್ಟು ದೀಪೋತ್ಸವ ದಿವಸ ಆಗಿರ್ಬೋದು ಅಥವಾ ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ಅಲ್ಲಿ ಹಚ್ಚೋ ಅಂಥದ್ದು ವ್ಯವಸ್ಥೆ ಮಾಡ್ತಾರೆ ಅನ್ಸುತ್ತೆ. ಮೇ ಬಿ ಅಷ್ಟೊಂದು ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ದೀಪ ಯಾವಾಗ ಹಚ್ಚಿರೋದು ನೋಡಿರೋದು ಅಂದರೆ ನಾನು ದೀಪೋತ್ಸವ ಕಾರ್ತಿಕ ದೀಪೋತ್ಸವ ಆಗಿರುತ್ತಲ್ಲ ಅವಾಗ ನೋಡಿದ್ದೀನಿ. ಬಟ್ ಆ ಬಾಕಿ ಟೈಮಲ್ಲಿ ನಾನು ನೋಡಿಲ್ಲ ಆ ಫುಲ್ ದೀಪ ಹಚ್ಚಿರೋದು. ನೋಡ್ತಾ ಇರ್ಬೋದು ಶನೇಶ್ವರ ದೇವಸ್ಥಾನ ಯಾವ ಥರ ಇದೆ ಅಂತೇಳ್ಬಿಟ್ಟು. ಬಟ್ ಕ್ಲಿಯರ್ ಕಾಣಿಸ್ತಿಲ್ಲ ಅನಿಸುತ್ತೆ. ಹಾಗೆ ಇಲ್ಲಿ ಬಂದುಬಿಟ್ಟು ಒಂದು ಪೂಜೆ ಪ್ರಸಾದನ ಬರ್ಸಿರಬೇಕು, ಮೊದಲೇ ಬರ್ಸಿದ್ವಿ. ಹಾಗಾಗಿ ಅದನ್ನು ಪ್ರಸಾದನ ಇಸ್ಕೊಂಡು ಸೊ ಮತ್ತೆ ನಾನು ದೇವ್ರ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಣ ಅಂತೇಳ್ಬಿಟ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ಸೊ ಇವ್ರು ಬಂದುಬಿಟ್ಟು ಈ ಥರ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಪ್ರಸಾದನ ಒಂದು ಬ್ಯಾಗಲ್ಲಿ. ಸೊ ತುಂಬ ಜಾಸ್ತಿ ಯಾರೆಲ್ಲ ಅಮೌಂಟ್ ಕೊಟ್ಬಿಟ್ಟು ಬರ್ಸೋ ಅಂಥದ್ದು ಈ ಥರ ಸುಮಾರು ಇರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಶನೇಶ್ವರ ದೇವಸ್ಥಾನ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಶನೇಶ್ವರ ದೇವಸ್ಥಾನನ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಅದು 13 ವರ್ಷಕ್ಕೊಮ್ಮೆ ಬರುತ್ತಂತೆ. ತುಂಬ ಪುಣ್ಯವಾದ ದಿನ, ಅವತ್ತು ಶನೇಶ್ವರ ಹುಟ್ಟಿದ ದಿನ ಅಂತ ಹೇಳಿದ್ದಾರೆ. ಹಾಗಾಗಿ ಸೊ ಅಲ್ಲಿ ಬೆಳಗ್ಗೆನೇ ಎಲ್ಲ ಪ್ರಸಾದನ ವಿತರಣೆ ಆಗಿರ್ಬೋದು ಆ ವ್ಯವಸ್ಥೆ ಎಲ್ಲ ಇತ್ತು. ಆದರೆ ತುಂಬ ಜನ ಬಂದಿರೋದ್ರಿಂದ ಸೊ ಪ್ರಸಾದ ಖಾಲಿ ಆಗಿತ್ತು. ಫನ್ನಿ ಮೂಮೆಂಟು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ನವಗ್ರಹಕ್ಕೆ ಪ್ರದಕ್ಷಿಣೆ ಆಗ್ತಾರೆ. ನಾನು ಕೂಡ 9 ಪ್ರದಕ್ಷಿಣೆನ ಹಾಕಿಬಿಟ್ಟು ಸೊ ವಿಡಿಯೋನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಒಳಗೆಲ್ಲ ವಿಗ್ರಹ ಕಾಣಲಿಲ್ಲ, ತುಂಬ ಜನ ಇದ್ದರು. ಹಾಗಾಗಿ ಸ್ಪೀಡಾಗಿ ಹೋಗ್ತಾ ಉಂಟು, ಟೈಮ್ ಆಗಿತ್ತು ಅಂತ ಹೇಳಿ. ನೋಡ್ತಾ ಇರ್ಬೋದು 9 ವಿಗ್ರಹ ತುಂಬ ದೊಡ್ಡದಾಗಿಯೇ ಮಾಡಿದ್ದಾರೆ. ನವಗ್ರಹದ ಎಲ್ಲ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. 9 ನವಗ್ರಹಗಳಿಗೆ ಒಂದೊಂದು ಅರ್ಥ ಇರುತ್ತೆ ನೋಡಿರಿ. ನಾನು ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಬಂದುಬಿಟ್ಟು ಶನೇಶ್ವರನ ಒಂದು ನವಗ್ರಹಗಳು.
ಹಾಗೆಯೇ ನೋಡಿ ಇಲ್ಲಿ ಬಂದರೆ ನನಗೊಂದು ಫನ್ನಿ ಮೂಮೆಂಟ್ ಅನಿಸುತ್ತೆ. ಹಾಗೆ ನಮ್ಮ ಮನೆಯವರು ನಂಗೆ ಪ್ರಸಾದ ಇಸ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ, ಕೆಲಸ ಇದೆ ಅಂತ ನಮಗೆ ಬಿಟ್ಟು ಹೋಗ್ತಾರೆ. ನಾನು ನನ್ನ ಮಕ್ಕಳನ್ನ ಹಿಡ್ಕೊಂಡು ಜನಸಂಧಿಯಲ್ಲಿ ನೋಡೋಣ ಇಷ್ಟು ದಿನ ಬಂದಿದ್ದೀನಿ. ಸೊ ಪ್ರಸಾದ ಇಸ್ಕೊಂಡು ಹೋಗದೆ ಹೋಗೋದು ಬೇಡ ಅಂದ್ಕೊಂಡು ನಿಲ್ತ್ಕೊಂಡಿರ್ತೀನಿ, ತುಂಬ ರಶ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಬ್ಯಾಚ್ ನಾವು ಇದ್ದಾಗ ನಿಂತ್ಕೊಂಡಾಗ ಒಂದು ಬ್ಯಾಚನ್ನು ಬಿಡ್ತಾರೆ. ಆಮೇಲೆ ಬಿಟ್ಟಾದಮೇಲೆ ಎಂತ ಅಂದರೆ ಅವ್ರು ಮುಂಚೆನೇ ಹೇಳಬೇಕು ಪ್ರಸಾದ ಖಾಲಿಯಾಗಿದೆ ಅಂತ. ಆದರೆ ಅವರೆಲ್ಲ ಊಟ ಮಾಡಿ ಎಲ್ಲ ಇದು ಮಾಡೋದಂಗೆ, ಸೊ ಅವ್ರು ಹೇಳೋದೇ ಇಲ್ಲ. ತುಂಬ ಶೆಕೆ ಆಗ್ತಾ ಇರುತ್ತೆ. ಈ ನನ್ನ ಮಕ್ಕಳು ಎಂತ ಮಾಡ್ತಾರೆ ಅಂತ ಹೇಳಿದರೆ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡವ್ರಿಬ್ಬರು ತರಲೆ ಮಾಡ್ತಾಯಿದ್ರು. ಅಲ್ಲಿ ಸಿಕ್ಕಾಪಟ್ಟೆ ರಶು ಅಂದರೆ ರಶು, ಎಲ್ಲಿ ಕಾಲು ತುಳಿತಾ ಆಗುತ್ತಾ ಅಂತ ತುಂಬ ಎದುರುಬಿಟ್ಟಿದ್ದೆ. ಬಟ್ ನಾನು ನೆಕ್ಸ್ಟ್ ಹೋಗೋಣ ಅಂದ್ಕೊಂಡ್ರೆ ಬೇರೆ ಇರ್ತಾರಲ್ವ ಅಕ್ಕ ಅವರೆಲ್ಲ, ಸೊ ಇರ್ರಿ ಎಂತ ಆಗಲ್ಲ, ಸೈಡಿಗೆ ಇರ್ರಿ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ಹೇಳಿದ್ದಕ್ಕೆ ಸೊ ನಾನು ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಆಮೇಲೆ ಹೋಗ್ಬೋದಲ್ಲ ಅಂದ್ಕೊಂಡು ಹಾಗೆ ನಿಂತ್ಕೊಂಡಿದ್ದೆ. ಇವರಿಬ್ಬರು ನನ್ನ ಮಕ್ಕಳು ಒಂದು ಜಾಗ ಮಾಡ್ಕೊಂಡು ಕೂತ್ಕೊಂಡು ತರಲೆ ಮಾಡ್ತಾ ಉಂಟು. ಹಾಗೆ ತುಂಬ ಶೆಕೆ ಅಂತೇಳಿ ಇಲ್ಲಿ ಯಾರೋ ಮಾರಾಯ ನಮ್ಮಪ್ಪ ಸೊ ಒಂದು ಫೋನಿಗೆ ಎಂತ ಅಂದರೆ ಫ್ಯಾನ್ ಥರ ಹಾಕ್ಕೊಳ್ತಾರೆ. ಫ್ಯಾನ್ ನೋಡ್ತಾ ಇರ್ಬೋದು ಫೋನಿಗೆ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಈ ಥರನೂ ಕೂಡ ಫ್ಯಾನ್ ಥರ ಇದೆನಾ ಅಂಥೇಳಿ. ಪಾಪ ಅವ್ರು ತುಂಬ ಶೆಕೆ ಅಂತ ಹೇಳಿ ಫ್ಯಾನ್ ಎಲ್ಲರಿಗೂ ಕೂಡ ಈ ಥರ ಹಿಡಿತಾ ಇರ್ತಾರೆ. ಫ್ಯಾನ್ ಹಿಂಗೆ ಹಿಡಿಬೇಕಾದ್ರೆ ಏನಾಗುತ್ತೆ ಅದು ಅಂತೇಳಿದರೆ ಒಂದು ಹೆಂಗ್ಸು ಕೂಲಿಗೆ ಸಿಗಾಕೊಂಡ್ಬಿಡತ್ತೆ. ಅವರು ಮಾಡಿದ ಉದ್ದೇಶ ಎಂತ ಸಿಗಾಕಬೇಕು ಅಂತಲ್ಲ, ಪಾಪ ತುಂಬ ಶೆಕೆ ಎಲ್ಲ, ಆಕ್ಸಿಜನ್ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಮನುಷ್ಯರು ಉಸಿರು ಕಟ್ಟಂಗೆ ಆಗತ್ತೆ ಅಲ್ವಾ. ಹಾಗಾಗಿ ಅವರು ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಆ ಥರ ಮಾಡ್ತಾ ಇರ್ತಾರೆ. ಆ ಕಡೆ ಈ ಕಡೆ ಎಲ್ಲ ಆಗಿರ್ಬೋದು, ಸುತ್ತನೂ ಕೂಡ ನೋಡಿ ಝೂಮ್ ಮಾಡಿ ತೋರಿಸಿದ್ದೀನಿ. ಆ ಥರ ಒಂದು ಫೋನಿಗೆ ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಅವ್ರಿಗೆ ಹೀಗೆ ಟರ್ನ್ ಆಗ್ತಾ ಇರ್ತಾರೆ. ಈ ಅಮ್ಮಂಗೆ ಕೂದಲಿಗೆ ಪಾಪ ಸಿಗಾಕೊಂಡ್ಬಿಡತ್ತೆ. ಅದು ಒಳ್ಳೆಯದೇ, ಬಟ್ ನಾವು ಯೂಸ್ ಮಾಡೋದ್ರಲ್ಲಿ ಇದೆ. ಸೊ ಒಂದು ಬೇಸಿಗೆ ಅಂತ ಬಂದಾಗ ನೀವು ಕೂಡ ಆ ಥರದ್ದೊಂದು ತೊಗೊಳ್ಳಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ನಿಮಗೆ ಬೇಕು ಯೂಸ್ ಆಗುತ್ತೆ ಅಂತ ಹೇಳಿದರೆ ಆ ಥರ ಒಂದು ಫ್ಯಾನನ್ನು ತೊಗೊಳ್ಳಿ, ಸ್ಮಾಲ್ ಫ್ಯಾನ್. ನೋಡಿ ಯಾವ ಥರ ಸಿಗಾಕೊಳ್ಳುತ್ತೆ ಅಂತ ಹೇಳಿ. ಪಾಪ ಸುಳ್ಳು ಅನಿಸುತ್ತೆ ಅವ್ರಿಗೆ ಕೂದಲು ಅಂತ ಅನಿಸುತ್ತೆ. ಅದ್ರ ತುಂಬ ಚೆನ್ನಾಗಿದೆ ಅದೊಂದು ಫ್ಯಾನು. ನೋಡಿ ಸಿಗಾಕೊಂಡ್ಬಿಡುತ್ತೆ ಪಾಪ ಅವರಿಗೆ, ತುಂಬ ಪಾಪ ಅಯ್ಯೋ ಅಂತ ಹೇಳ್ತಿದ್ರು, ನಗ್ತಾ ಉಂಟು. ಹಾಗೆಯೇ ಅಯ್ಯೋ ಅಂತ ಕೂಗ್ತಾಯಿದ್ರು. ಅದು ಅವ್ರು ಬೇಕು ಅಂತ ಮಾಡಿದ್ದೆಲ್ಲ ಹಿಂಗೆ ರಿಟರ್ನ್ ಆಗಬೇಕಾದ್ರೆ ಅವರು ಫ್ರೀ ಹೇರ್ಸ್ ಬಿಟ್ಕೊಂಡಿರ್ತಾರಲ್ವ, ಸೊ ಸಿಗಾಕೊಂಡ್ಬಿಡುತ್ತೆ ಅದು. ಆಮೇಲೆ ನೆಕ್ಸ್ಟು ಏನಾಗುತ್ತೆ ಅಂತೇಳಿ ಸುಮಾರು ಹೊತ್ತಂತ ನಿಂತಿರ್ತೀವಿ. ಆಮೇಲೆ ಊಟ ಖಾಲಿ ಆಯಿತು ಅಂತ ಸೊ ಹೇಳ್ತಾರೆ. ಊಟ ಖಾಲಿ ಆಯಿತು ಅಂತೇಳಿ ಜನಗಳೆಲ್ಲ ಸೊ ಅಂದ್ಕೊಂಡು ಹೋಗ್ತಾ ಇರ್ತಾರೆ, ಮುಂಚೆ ಹೇಳ್ಬೇಕಿತ್ತು ಅಂತ. ಏನಾ ಕಾಲೇ ನಡಿ ಬರ್ರಿ. ಕೊಡಿಸ್ತೀನಿ ತಡಿ. ಓಯ್ ಬೇಡ ಬರಲೇ. ಕೂತಾರೆ ಅಲ್ಲಿ ಖಾಲಿ ಆಗಿದೆ. ಬಾ ಬಾ ಅಂತೂ ಇಂಟು ಪ್ರಸಾದ ಖಾಲಿ ಆಯಿತು. 1 ಗಂಟೆ ತನಕ ವೇಟ್ ಮಾಡಿ ಸೊ ಲಾಸ್ಟಿಗೆ ಇಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಬರ್ತೀವಿ ನೋಡೋಣ ಯಾವ ಥರ ಇರುತ್ತೆ ಐಸ್ ಕ್ರೀಮು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಸೀದಾ ಮನೆಗೆ ಹೊರಡ್ತೀವಿ.
ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಮಕ್ಕಳು ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಆಟ ಮಾಡಿದ್ದಕ್ಕೆ ಮತ್ತು ನಮ್ಮ ಬಾಸ್ ಜೊತೆ ಸೊ ಐಸ್ ಕ್ರೀಮ್ ಪಾರ್ಲರ್ಗೆ ಸೊ ಅಂಗಡಿಗೆ ಹೋಗಬೇಕು. ಐಸ್ ಕ್ರೀಮ್ ಅಂಗಡಿಗೆ ಬಂದಾಯಿತು. ಆಮೇಲೆ ಇಲ್ಲೊಂದು 3 ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಸೀದಾ ಮನೆ ಕಡೆ ಹೋಗ್ತೀವಿ. ಇವತ್ತಿನ ಒಂದು ಲಾಗು ನನ್ನ 2ನೇ ಲಾಗು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ನೆಕ್ಸ್ಟ್ ಬೇರೆ ಬೇರೆ ಥರ ಫನ್ನಿ ವೀಡಿಯೋಸ್ ಜೊತೆನೇ ಕೂಡ ಸ್ಟಿಚಿಂಗು ಕೂಡ ಆದಷ್ಟು ಹಾಕ್ತೀನಿ, ಓಕೆನಾ. ಸ್ಟಿಚಿಂಗು ಆಗಿ ಬ್ಯೂಟಿ ಟಿಪ್ಸ್ ಎಲ್ಲ ಕೂಡ ಹಾಕ್ತಾ ಇರ್ತೀನಿ. ಮಿಕ್ಸ್ ಲಾಗ್ ಆಗಿರುತ್ತೆ ನಂದು ಬಂದುಬಿಟ್ಟು. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡ್ದಿರ ಎಲ್ಲ ವೀಡಿಯೋಸು ನೋಡಿ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಈ ದಿನದ ಒಂದು ಪೂರ್ತಿ ವೀಡಿಯೋಸು ಒಂದು 19 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆನೇ ಇರುತ್ತೆ. ಸೊ ಈಗ ಬಂದುಬಿಟ್ಟು ಸೀದಾ ನಾವು ಮನೆ ಕಡೆ ಹೋಗ್ತೀವಿ. ಅಲ್ಲಿ ಎಂಥ ಫನ್ನಿ ಆಯಿತು ಅಂದರೆ ಒಂದು ಪ್ರಸಾದ ಅಂತ ಬಂದಾಗ ತುಂಬ ಶೆಕೆ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಟೈಮು ಕೂಡ ಆಗಿತ್ತು. ಇಟ್ಸ್ ಓಕೆ. ಅದೊಂದು ಕಡೆ ಆದರೆ ಅಲ್ಲಿ ಫ್ಯಾನ್ ಒಂದು ಇಟ್ಕೊಂಡಿದ್ರಲ್ವ ಆ ಥರ ಫ್ಯಾನ್ ಮೂಮೆಂಟು ಅದೊಂದು ಸ್ವಲ್ಪ ಒಂಥರ ಫನ್ನಿ ಅನಿಸ್ತು. ಆಮೇಲೆ ಲಾಸ್ಟಿಗೆ ಅಷ್ಟೇ ಕೂಡ ಸುಸ್ತು ಆಯಿತು. ಸೀದಾ ಮನೆ ಕಡೆ ಹೊರಟು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊತೀವಿ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ, ವಾಚ್ ಆ್ಯಂಡ್ ಸಿ.